ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮಂತ್ರಾಚಾರ್ಯ ಟ್ರೈನಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ರೋಡ್, ಬೆಂಗಳೂರು. ವಾತಾವರಣ ಬದಲಾಗ್ತಾ ಇದ್ದಂಗೆ ಕೆಲವರಿಗೆ ಕೋಲ್ಡ್ ಆಗೋದು, ಕಾಫ್ ಆಗೋದು, ಹಾಗೆ ಚೆಸ್ಟ್ ಕಂಜಕ್ಷನ್ ಆಗೋದು. ಅಂದರೆ ಈಗ ಪ್ರೆಸೆಂಟು ಮಳೆಗಾಲ ಇದೆ. ಆ ಮಳೆಗಾಲದಲ್ಲಿ ಸುಮಾರು ಜನಕ್ಕೆ ಈ ರೀತಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಕಫ ಬಿಡೋದು, ನೆಗಡಿ ಆಗೋದು, ರನ್ನಿಂಗ್ ನೋಸ್ ಆಗೋದು, ಅಥವಾ ಉಸಿರಾಡಿದಾಗ ಮನಗಿದಾಗ ಉಸಿರಾಡ್ತಾ ಇದ್ದಾಗಲೂ ಕೂಡ ಎದೆಯಲ್ಲಿ ಕಫ ತುಂಬಿಕೊಂಡಿರೋ ಥರ, ಗಂಟ್ಲಲ್ಲಿ ಕಫ ಇರೋ ಥರ ಗೊರ ಅಂತ ಶಬ್ದ ಬರೋದು, ಈ ರೀತಿ ಎಲ್ಲವೂ ಕಾಣಿಸ್ಕೊಳ್ತಾರೆ. ಅಂಥ ಸಮಸ್ಯೆಗೆ ಇಲ್ಲಿ ಕಲರ್ ಥೆರಪಿ. ನಮ್ಮ 10 ಬೆರಳುಗಳು ಕೂಡ ಒಂದೊಂದು ಎನರ್ಜಿಯನ್ನು ಪ್ರತಿಪಾದಿಸುತ್ತೆ. ಒಂದು ಬೆರಳನ್ನು ಕೂಡ ನಾವು ಪ್ರತಿ ದೇಹವಾಗಿ ತೆಗೆದುಕೋಬೋದು. ಇದು ತಲೆ ಭಾಗ, ಎದೆ ಭಾಗ, ಇದು ಹೊಟ್ಟೆ ಭಾಗ. ಇಲ್ಲಿ ಎದೆ ಭಾಗ ಶ್ವಾಸಕೋಶದ ಭಾಗ. ಕಫ ಆಗಿದೆ ಅಂದರೆ ಕೋಲ್ಡ್ ಆಗಿದೆ, ರನ್ನಿಂಗ್ ನೋಸ್ ಜಾಸ್ತಿ ಇದೆ ಅಂದಾಗ ಮೊದಲಿಗೆ ಜಲತತ್ವವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಬಲಗೈ ತೋರ್ಬೇಳು ಲಂಗ್ಸ್ನ ರಿಫ್ಲೆಕ್ಸಿಗೆ ಯೆಲ್ಲೋ ಕಲರ್ನ ಹಾಕೋದು, ಈ ರೀತಿ. ಹಾಗೆ ಪೃಥ್ವಿ ಜಾಸ್ತಿ ಆಗಿದೆ, ಇಲ್ಲಿ ಹಿಡಿದಿಟ್ಕೊಂಡಿದೆ ಅಂದಾಗ ಪೃಥ್ವಿನ ಕಡಿಮೆ ಮಾಡಲಿಕ್ಕೆ ಬಲಗೈ ಉಂಗುರದ ಬೆರಳಲ್ಲಿ ಲಂಗ್ಸ್ನ ರಿಫ್ಲೆಕ್ಸಿಗೆ ಆರೆಂಜ್ ಕಲರ್ನ ಹಾಕೋದು. ಅದೇ ರೀತಿ ನೀವು ಎಡಗೈನ ಉಂಗುರದ ಬೆರಳಲ್ಲಿ ಎಡಗೈ ಉಂಗುರದ ಬೆರಳು ಕಾಲವನ್ನು ಪ್ರತಿಪಾದಿಸುತ್ತೆ, ಅಲ್ಲಿ ಕೂಡ ನೀವು ಆರೆಂಜನ್ನು ಹಾಕಿ ಆನ್ ಟೈಮ್ಗೆ ಅಲ್ಲಿ ಸುಸೂತ್ರವಾಗಿ ಲಂಗ್ಸಲ್ಲಿ ಏನು ಕಾರ್ಯ ನಡಿಬೇಕು ಅದು ಸರಿಯಾಗಿ ನಡೀಲಿಕ್ಕೆ ಲಂಗ್ನ ರಿಫ್ಲೆಕ್ಸ್ಗೆ ಆರೆಂಜ್ ಕಲರ್ ಹಾಕೋದು. ಹಾಗೆ ವಿಂಡ್ ಜಾಸ್ತಿ ಆಗಿದೆ, ವಿಂಡನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ, ಅಲ್ಲಿ ಮೊಮೆಂಟಮ್ ಜಾಸ್ತಿ ಆಗಿದೆ ಅಂದಾಗ ವಿಂಡನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಎಡಗೈ ಕಿರು ಬೆರಳು ವಿಂಡನ್ನು ಪ್ರತಿಪಾದಿಸುತ್ತೆ, ಅಲ್ಲಿ ನೀವು ಸ್ಕೈ ಬ್ಲೂ ಕಲರ್ನ ಹಾಕೋದು, ಈ ರೀತಿ ಸ್ಕೈ ಬ್ಲೂ ಕಲರ್ನ ಹಾಕೋದು. ಹಾಗೆ ಕೋಲ್ಡ್ ಆಗಿದೆ ಅಂದಾಗ ಎಡಗೈ ತೋರುಬೇಳು ಅಗ್ನಿಯನ್ನು ಪ್ರತಿಪಾದಿಸುತ್ತೆ, ಅಲ್ಲಿ ಅಗ್ನಿನ ಇನ್ನಷ್ಟು ಇನ್ಕ್ರೀಸ್ ಮಾಡಲಿಕ್ಕೆ ನೀವು ಎಡಗೈ ತೋರುಬೇಳಿಗೆ ಲಂಗ್ನ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಕಲರ್ ಹಾಕೋದು. ಈ ರೀತಿ. ಹಾಗೆ ನಿಮಗೆ ಶ್ವಾಸಕೋಶ ಅಂತ ಬಂದಾಗ ಬ್ರೀತ್ ಸರಾಗವಾಗಿ ಒಳಗೆ ಹೋಗಬೇಕು, ಹೊರ ಬರಬೇಕು, ಅದು ಸರಿಯಾಗಿ ನಡೀತಿಲ್ಲ, ಆ ರೀತಿ ಆಗ್ತಿಲ್ಲ, ಚೆಸ್ಟಲ್ಲಿ ಕಂಜೆಷನ್ ಉಂಟಾಗಿದೆ, ಗೊರ ಅಂತ ಶಬ್ದ ಬರ್ತಾ ಇದೆ ಮಲಗಿದಾಗ ಅಂತಂದಾಗ ನೀವು ಡೈರೆಕ್ಷನ್ನ ಸರಿಪಡಿಸ್ಕೊಳ್ಳಿಕ್ಕೆ ಎಡಗೈ ಮಧ್ಯದ ಬೆರಳಿಗೆ ರೆಡ್ ಕಲರ್ನ ಹಾಕೋದು ಲಂಗ್ನ ರಿಫ್ಲೆಕ್ಸ್. ಈ ರೀತಿ ಇಷ್ಟು ಕಲರ್, ಎಡಗೈ ತೋರ್ಬೆರಳು ಸ್ಕೈ ಬ್ಲೂ ಕಲರು, ಎಡಗೈನ ಮಧ್ಯ ಬೆರಳು ರೆಡ್ ಕಲರು, ಎಡಗೈ ಉಂಗುರದ ಬೆರಳು ಆರೆಂಜ್ ಕಲರು, ಎಡಗೈ ಕಿರು ಬೆರಳು ಬಂದು ಸ್ಕೈ ಬ್ಲೂ ಕಲರು, ಬಲಗೈ ತೋರು ಬೆರಳು ಬಂದು ಯೆಲ್ಲೋ ಕಲರು, ಬಲಗೈ ಉಂಗುರ ಬೆರಳು ಬಂದು ಆರೆಂಜ್ ಕಲರ್. ಇಷ್ಟು ಕಲರ್ಸನ್ನು ನೀವು ಪ್ರತಿದಿನ ಅಂದರೆ ಡೇ ಟೈಮಲ್ಲಿ ಹಾಕಿ, ಕಂಟಿನ್ಯೂಸ್ ಆಗಿ ಹಾಕಿ, ಒಂದು 2-3 ದಿನ ಹಾಕಿ, ಡೇ ಟೈಮಲ್ಲಿ ಹಾಕಿ, ಒಂದು 2-3 ಗಂಟೆಗಳ ಕಾಲ ಕಲರ್ನ ಉಳಿಸ್ಕೊಳ್ಳಿ. ಈ ರೀತಿ ಮಾಡ್ತಾ ಬಂದಂಗೆಲ್ಲ ನಿಮಗೆ ಕೋಲ್ಡು, ಕಾಫು, ಚೆಸ್ಟ್ ಕಂಜಕ್ಷನ್ ಉಂಟಾಗಿರೋದು, ಅಂದರೆ ನೀವು ಮಲಗಿದಾಗಲೂ ಕೂಡ ಕೆಲವರಲ್ಲಿ ಕಫ ಹಾಗೆ ಗಂಟಲಲ್ಲಿರೋ ಥರ ಇದೆ, ಭಾಗದಲ್ಲಿ ತುಂಬಿಕೊಂಡಿರೋ ಥರ ಇದ್ದರೆ ಆ ಸಮಸ್ಯೆಯಿಂದ ನೀವು ನ್ಯಾಚುರಲ್ ಆಗಿ ಹೊರಬರು. ಇದು ಬೇಸ್ಡ್ ಆನ್ ರಿಕ್ವೈರ್ಮೆಂಟ್. ಹಿಂದೆ ಹೇಳಿದೆ, ವಾತಾವರಣ ಬದಲಾದಂಗೆ ಕೆಲವರಲ್ಲಿ ಇದು ಕಾಣಿಸ್ಕೊಳುತ್ತೆ ತಕ್ಷಣದಲ್ಲಿ. ಈ ಕಲರ್ನ ಹಾಕ್ತಾರೆ ಸಾಕು, ನೀವು ಅದ್ಭುತವಾಗಿ ವಾಸಿ ಆಗ್ತಾರೆ. ಈ ಕೋಲ್ಡು, ಕಾಫು, ಚೆಸ್ಟ್ ಕಂಜಕ್ಷನ್ನ ಸಮಸ್ಯೆಯಿಂದ ಹೊರ ಬರಲಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ಈ ರೀತಿ ಸಮಸ್ಯೆಯಿಂದ ಯಾರಾದರೂ ನಿಮ್ಮ ಸುತ್ತಮುತ್ತಲು ಬಳಲ್ತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅಥವಾ ತಮಗೆ ಈ ರೀತಿ ಸಮಸ್ಯೆ ಆಗಿದರೆ ಖಂಡಿತವಾಗ್ಲೂ ಕಲರ್ ಹಾಕಿ, ಕಲ್ಲರಲ್ಲಿ ಏನು ರಿಸಲ್ಟ್ ಬಂತು ಅನ್ನೋದನ್ನು ಇಲ್ಲಿ ಯೂಟ್ಯೂಬಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯನ ವ್ಯಕ್ತಪಡಿಸಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.